8ನೇ ತರಗತಿ ಗಣಿತ ಅಧ್ಯಾಯ 1 ಸಂಖ್ಯೆಗಳೊಂದಿಗೆ ಆಟ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಿಂದಿನ ವಿಡಿಯೋಗಳಲ್ಲಿ ನೀವು ಭಾಜ್ಯತೆಯ ಪರೀಕ್ಷೆಗಳನ್ನು ಕಲಿತಿದ್ದೀರಿ. ಅವುಗಳನ್ನೊಮ್ಮೆ ಪುನರ್ಮನನ ಮಾಡೋಣವೇ? ಭಾಜ್ಯತೆಯ ಪರೀಕ್ಷೆಗಳು. 10ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0 ಆದರೆ ಆ ಸಂಖ್ಯೆಯು 10ರಿಂದ ಭಾಗವಾಗುತ್ತದೆ. 5ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0 ಅಥವಾ 5 ಆದರೆ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. 2ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0, 2, 4, 6, 8 ಆದರೆ ಆ ಸಂಖ್ಯೆಯು 2ರಿಂದ ಭಾಗವಾಗಿ ಹೋಗುತ್ತದೆ. 3ರಿಂದ ಭಾಜ್ಯತೆ. ಒಂದು ಸಂಖ್ಯೆ n ಎಂಬುದು 3ರಿಂದ ಭಾಗವಾಗಬೇಕಾದರೆ ಅದರ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗವಾಗಬೇಕು. 3ರಿಂದ ಭಾಜ್ಯತೆ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನೀವು ಕಲ್ತಿದ್ದೀರಿ. ಮತ್ತೊಮ್ಮೆ ನಾನು ಅದನ್ನು ಹೇಳ್ತೇನೆ. 3ರಿಂದ ಭಾಜ್ಯತೆ. ಒಂದು ಸಂಖ್ಯೆ n ಎಂಬುದು 3ರಿಂದ ಭಾಗವಾಗಬೇಕಾದರೆ ಅದರ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗವಾಗಬೇಕು. ಇಂದು ನಾವು ಇನ್ನೊಂದು ಭಾಜ್ಯತೆಯ ಪರೀಕ್ಷೆಯನ್ನು ಕಲಿಯೋಣ. 9ರಿಂದ ಭಾಜ್ಯತೆ. ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗವಾಗಬೇಕಾದರೆ ಅದರ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗವಾಗಬೇಕು. ಮತ್ತೊಮ್ಮೆ ಹೇಳ್ತೇನೆ. ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗವಾಗಬೇಕಾದರೆ ಅದರ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗವಾಗಬೇಕು. 9ರಿಂದ ಭಾಜ್ಯತೆ ಒಂದು ಪ್ರಶ್ನೆಯ ಮೂಲಕ ಕಲಿಯಲು ಪ್ರಯತ್ನಿಸೋಣ. ಪ್ರಶ್ನೆ: 274 ಎಂಬುದು 9ರಿಂದ ಭಾಗವಾಗುತ್ತದೆಯೇ? ಪರೀಕ್ಷಿಸಿ. 274 ಎಂಬುದು 9ರಿಂದ ಭಾಗವಾಗುತ್ತದೆಯೇ? ಪರೀಕ್ಷಿಸಿ. ಪರಿಹಾರ: 9ರಿಂದ ಭಾಜ್ಯತೆ ಏನು ಹೇಳ್ತದೆ? ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವೂ ಕೂಡ 9ರಿಂದ ಭಾಗವಾಗಬೇಕು. ಆದ ಕಾರಣ ನಾವು 274 ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಎಲ್ಲ ಅಂಕಿಗಳ ಮೊತ್ತ ಸಮ 2 + 7 + 4. ಎಲ್ಲ ಅಂಕಿಗಳ ಮೊತ್ತ 2 + 7 + 4. ಉತ್ತರ ಎಷ್ಟು? ಉತ್ತರ 13. ಆದ ಕಾರಣ 13 ಎಂಬುದು 9ರಿಂದ ಭಾಗಿಸಿ ಹೋಗ್ತದಾ? ಇಲ್ಲ. 13 ಎಂಬುದು 9ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ ದತ್ತ ಸಂಖ್ಯೆ 274 ಎಂಬುದು 9ರಿಂದ ಭಾಗವಾಗುವುದಿಲ್ಲ. ಪಾಠ ಪುಸ್ತಕದಲ್ಲಿನ ಕೆಲವು ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸೋಣ. ಇವುಗಳನ್ನು ಪ್ರಯತ್ನಿಸಿ. 9ರಿಂದ ಕೆಲವು ಸಂಖ್ಯೆಗಳ ಭಾಜ್ಯತೆಯನ್ನು ಪರೀಕ್ಷಿಸಿ. ಓಕೆ, 9ರಿಂದ ಕೆಲವು ಸಂಖ್ಯೆಗಳ ಭಾಜ್ಯತೆಯನ್ನು ಪರೀಕ್ಷಿಸಿ. 9ರ ಭಾಜ್ಯತೆಯ ನಿಯಮ ಏನು ಹೇಳ್ತದೆ ಮಕ್ಕಳೇ? ಸ್ವಲ್ಪ ಸ್ಮರಿಸಿ. ಒಂದು ಸಂಖ್ಯೆ n ಎಂಬುದು 9ರಿಂದ ಭಾಗಿಸಿ ಹೋಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವೂ ಕೂಡ 9ರಿಂದ ಭಾಗಿಸಿ ಹೋಗಬೇಕು. ಒಂದನೇ ಲೆಕ್ಕ 108. ಈ 108 ಎಂಬುದು 9ರಿಂದ ಭಾಗಿಸಿ ಹೋಗ್ತದಾ ಅಂತ ನೋಡಬೇಕು. ಆದ ಕಾರಣ 108 ಈ ಸಂಖ್ಯೆಯ ಎಲ್ಲ ಅಂಕಿಗಳನ್ನು ನೀವೇನು ಮಾಡಬೇಕು? ಕೂಡಿಸಬೇಕು. 108 ಈ ಸಂಖ್ಯೆಯ
ಎಲ್ಲ ಅಂಕಿಗಳ ಮೊತ್ತ ಸಮ 1 ಪ್ಲಸ್ 0 ಪ್ಲಸ್ 8. 1 ಪ್ಲಸ್ 0 ಪ್ಲಸ್ 8 ಅಂದರೆ 9. ಖಂಡಿತ 9 ಎಂಬುದು 9ರಿಂದ ಭಾಗಿಸಿ ಹೋಗ್ತದೆ. 9 ಒಂದ್ಲಿ 9. ಆದ ಕಾರಣ ದತ್ತ ಸಂಖ್ಯೆ 108 ಎಂಬುದು 9ರಿಂದ ಭಾಗವಾಗುತ್ತದೆ. ಈಗ ಎರಡನೇ ಲೆಕ್ಕವನ್ನು ಗಮನಿಸಿ. 616. 616 ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಸಮ 6 ಪ್ಲಸ್ 1 ಪ್ಲಸ್ 6. 6 ಕೂಡಿಸು 1 ಕೂಡಿಸು 6 ಅಂದರೆ 13. 13 9ರಿಂದ ಭಾಗಿಸಿ ಹೋಗ್ತದಾ? ಇಲ್ಲ. 13 ಎಂಬುದು 9ರಿಂದ ಭಾಗವಾಗಿ ಹೋಗುವುದಿಲ್ಲ. ಆದ್ದರಿಂದ ದತ್ತ ಸಂಖ್ಯೆ 616 ಎಂಬುದು 9ರಿಂದ ಭಾಗವಾಗಿ ಹೋಗುವುದಿಲ್ಲ. ಈಗ ಮೂರನೇ ಲೆಕ್ಕವನ್ನು ಗಮನಿಸೋಣ. 294. 294 ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಎಷ್ಟು? 2 ಕೂಡಿಸು 9 ಕೂಡಿಸು 4. 2 ಕೂಡಿಸು 9 ಕೂಡಿಸು 4. ಇದರ ಉತ್ತರ ಎಷ್ಟು? 15. 15 9ರಿಂದ ಭಾಗಿಸಿ ಹೋಗ್ತದಾ? ಖಂಡಿತ ಇಲ್ಲ. 15 ಎಂಬುದು 9ರಿಂದ ಭಾಗವಾಗಿ ಹೋಗುವುದಿಲ್ಲ. ಆದ್ದರಿಂದ ದತ್ತ ಸಂಖ್ಯೆ 294 ಎಂಬುದು 9ರಿಂದ ಭಾಗವಾಗಿ ಹೋಗುವುದಿಲ್ಲ. ಮನೆ ಕೆಲಸ. 9ರಿಂದ ಕೆಳಗಿನ ಸಂಖ್ಯೆಗಳ ಬಾಧ್ಯತೆಯನ್ನು ಪರೀಕ್ಷಿಸಿ. ಓಕೆ, ಅದರಲ್ಲಿ ಒಂದನೇ ಲೆಕ್ಕ 432, ಎರಡನೇ ಲೆಕ್ಕ 927. ಅದೇ ರೀತಿ 3ರಿಂದ ಕೆಳಗಿನ ಸಂಖ್ಯೆಗಳ ಬಾಧ್ಯತೆಯನ್ನು ಪರೀಕ್ಷಿಸಿ. ಒಂದನೇ ಲೆಕ್ಕ 616, ಎರಡನೇ ಲೆಕ್ಕ 927. ಧನ್ಯವಾದಗಳು.